ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ, ಉತ್ತರ ಕರ್ನಾಟಕ ಸ್ಟೈಲ್ ಬದ್ನಿಕಾಯಿ ಅಡುಗೆ ಯಾವ ರೀತಿ ಮಾಡೋದಂತಂದು ಪೂರ ಡಿಫ್ರೆಂಟ್ ಸ್ಟೈಲ್ ತೋರಿಸ್ಲತ್ತೀನಿ ನೋಡ್ರಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂದ್ರೆ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನೋಡ್ರಿ, ಬದ್ನಿಕಾಯಿ ಅಡುಗೆ ಮಾಡ್ಲಿಕ್ಕೆ ಈ ಥರ ಬದ್ನಿಕಾಯಿ ನಾನು ಎಲ್ಲ ಕಟ್ ಮಾಡ್ಕೊಂಡು ನೀರೊಳಗೆ ತೊಳ್ಕೊಂಡು ಇಟ್ಕೊಂಡೀನಿ ರೀ. ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡೀನಿ ನೋಡ್ರಿ. ಒಂದೆರಡು ಟೊಮೊಟೊ ತೊಗೊಂಡೀನಿ ರೀ, ಮತ್ತು ಶೇಂಗಾ ಮತ್ತು ಬೆಳ್ಳುಳ್ಳಿ ಕೂಡ ತೊಗೊಂಡೀನಿ ರೀ. ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡೀನಿ ನೋಡ್ರಿ. ಈಗ ಟೊಮೊಟೊ ಮತ್ತು ಅದು ಏನು ಶೇಂಗಾ ಅದಾವೆ ನೋಡ್ರಿ, ಅದು ಮಿಕ್ಸಿ ಒಳಗೆ ಹಾಕೋಬೇಕ್ರಿ. ಈಗ ಮಿಕ್ಸಿ ಒಳಗೆ ಹಾಕೊಂಡು ಅದಕ್ಕೆ ಈಗ ಮಿಕ್ಸಿ ಒಳಗೆ ಹಾಕೊಂಬಂದೆ ನೋಡ್ರಿ. ಈಗ ನಾವು ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿನಿ ನೋಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಅದಕ್ಕೆ ಒಂದು ಅರ್ಧ ಸ್ಪೂನ ಸಾಸಿವೆ ಹಾಕ್ಕೊಂಡಿ ನೋಡ್ರಿ. 1 ಸ್ಪೂನ ಈಗ ನಾವು ಅರಿಶಿನ ಪೌಡ್ರ್ ಹಾಕ್ಕೊಂಡಿ. ಅರಿಶಿನ ಪೌಡ್ರ್ ಆದ ನಂತರ ಈಗ ನೋಡ್ರಿ, ನಾ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೆ ನೋಡ್ರಿ, ಅದು ಹಾಕತ್ತೀನಿ ನೋಡ್ರಿ. ಸ್ವಲ್ಪ ಅದು ಕೆಂಪಗಾಲಕ್ಕೆ ಬಿಡ್ಬೇಕ್ರಿ ಫ್ರೆಂಡ್ಸ್. ಕೆಂಪಾಗಿಂದ ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ, ಅದು ಹಾಕತ್ತೀನಿ ನೋಡ್ರಿ. ಈರುಳ್ಳಿ ಹಾಕೋದಿಂತ್ರ ಭಾಳ ಡಿಫ್ರೆಂಟಾಗಿ ಟೇಸ್ಟ್ ಮತ್ತು ಭಾರಿ ಸೂಪರಾಗಿ ಬರ್ತದೆ ರೀ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈ ಬದ್ನಿಕಾಯಿ ಅಡುಗೆಯ ಮತ್ತು ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕದ್ರಿ. ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಿ. ಈಗ ನೋಡ್ರಿ, ಅದಕ್ಕೆ ನಾ ಏನು ಬದ್ನಿಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ, ಅದು ಅದಕ್ಕೆ ಹಾಕಿ ಫ್ರೈ ಮಾಡ್ಬೇಕ್ರಿ. ಒಗ್ಗರಣೆ ಒಳಗೆ ಹಾಕಿ ಫ್ರೈ ಮಾಡಿ 1-2 ನಿಮಿಷ ಕಾಲ ಇದೇನು ಮಾಡ್ಬೇಕಂದ್ರೆ ಈ ಥರ ಎಲ್ಲ ಕೈ ಆಡಿಸ್ಕೊಂಡು ತಿರುವಾಡಾಗಿಂದ 1-2 ನಿಮಿಷ ಅದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕ್ರಿ. ಈಗ 1-2 ನಿಮಿಷ, ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಮಸ್ತ್ ಆಕ್ಕದ್ರಿ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡ್ರಿ ನೀವು. 1-2 ನಿಮಿಷ ಆಗೈತೆ ನೋಡ್ರಿ. ಈಗ ನೋಡ್ರಿ, ಕಲರ್ ಪೂರ ಚೇಂಜ್ ಆಗೈತಿ. ಫ್ರೈ ಆಗ್ಯಾವ, ಪೂರ ಬದ್ನಿಕಾಯಿ ಎಲ್ಲ ಫ್ರೈ ಆಗ್ಯಾವು. ಮತ್ತು ಇದಕ್ಕೆ ನಾವು ಆ ಶೇಂಗಾದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಅದು ಮಿಕ್ಸಿಗೆ ಹಾಕಿ ಟಮಾಟೊ ಮತ್ತು ಶೇಂಗಾ ಅದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ನೋಡ್ರಿ ಯಾವ ರೀತಿ ಕಾಣ್ಲತ್ತದ. ಹೀಗೆ ತಿನ್ನಬೇಕು ಅನ್ಸ್ಲತ್ತದ ನೋಡ್ರಿ ಫ್ರೆಂಡ್ಸ್. ಆ ರೀತಿ ಬದ್ನಿಕಾಯಿ ಇದು ಮಸ್ತ್ ಅಂದ್ರೆ ಈಗ ನೋಡ್ರಿ, ಅದೆಲ್ಲ ಹಾಕಿಂದ ಈಗ 1 ಸ್ಪೂನ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ನೋಡ್ರಿ ನಾನು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಾಗ ನೀವು ಹಾಕೋರಿ. ಈಗ ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಈಗ ಹಾಕಿನಿ ನೋಡ್ರಿ. ಈಗ ನೋಡ್ರಿ ಯಾವ ರೀತಿ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಈ ಬದ್ನಿಕಾಯಿ ಅಡುಗೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಇದೇ ರೀತಿ ಈಜಿ ರೆಸಿಪಿ ಒಂದಿಗೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.